ವರ್ಷಕ್ಕೆ ಸಾವಿರಾರು ಕೋಟಿ ವಹಿವಾಟು ನಡೆಸುವಂತಹ ಮಂತ್ರಿ ಮಾಲ್ಗೆ ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕು ಅಂದಾಗ ಮಾತ್ರ ಅಲರ್ಜಿ ಬಂದವರ ರೀತಿ ಆಡ್ತಾರೆ. ಎಷ್ಟೇ ಸಲ ಕಟ್ಟಕಟ್ಟೆಯಲ್ಲಿ ತಂದು ನಿಲ್ಲಿಸಿದ್ರು ಕೂಡ ಬುದ್ಧಿ ಕಲ್ತಿಲ್ಲ. ಹೀಗಾಗಿ ಇವತ್ತು ಅಧಿಕಾರಿಗಳು ಬೀಗ ಜಡಿಯೋ ಕೆಲಸ ಮಾಡಿದ್ರು. ಬನ್ನಿ ಅಪ್ಡೇಟ್ ಏನಿದೆ ಅಂತ ನೋಡ್ಕೊಂಡು ಬರೋಣ. ಮಂತ್ರಿ ಮಾಲ್ಗೆ ಮತ್ತೆ ಬೀಗ ಜಡಿದ ಬಿಬಿಎಂಪಿ. 50 ಕೋಟಿಗೂ ಹೆಚ್ಚು ತೆರಿಗೆ ಬಾಕಿ ಉಳಿಸಿಕೊಂಡಿರೋ ಮಂತ್ರಿ ಮಾಲ್. ನಗರದಲ್ಲಿ ಒಂದಿಷ್ಟು ಕಟ್ಟಡಗಳು ಬಿಬಿಎಂಪಿ ಜೊತೆ ಕಣ್ಣಾಮುಚ್ಚಾಲೆ ಆಟ ಆಡ್ತಿದೆ. ಆಸ್ತಿ ತೆರಿಗೆ ಪಾವತಿ ಮಾಡದೆ ಕಳ್ಳಾಟ ನಡೆಸ್ತಾ ಇದೆ. ಅಂತಹ ಕಟ್ಟಡಗಳಲ್ಲಿ ಕೋಟಿ ಕೋಟಿ ತೆರಿಗೆ ಬಾಕಿ ಇರಿಸಿಕೊಂಡು ಮುಂಚೂಣಿಯಲ್ಲಿದೆ ಮಂತ್ರಿ ಮಾಲ್. ಪದೇ ಪದೇ ಹೇಳಿದ್ರು ತೆರಿಗೆ ಪಾವತಿ ಮಾಡದೆ ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚುವ ಕೆಲಸ ಮಾಡ್ತಾ ಇತ್ತು. ಹೀಗಾಗಿ ಬಿಬಿಎಂಪಿ ಅಧಿಕಾರಿಗಳು ಬೀಗ ಜಡಿದು ಮಂತ್ರಿ ಮಾಲ್ ಕಳ್ಳಾಟಕ್ಕೆ ಬ್ರೇಕ್ ಹಾಕಿದ್ದಾರೆ. ಆಸ್ತಿ ತೆರಿಗೆ ಪಾವತಿ ಬಾಕಿ ಉಳಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮಂತ್ರಿ ಮಾಲ್ಗೆ ಬಿಬಿಎಂಪಿ ಬೀಗ ಜಡಿದಿದೆ. ವಾರಾಂತ್ಯದಲ್ಲಿ ಬಹಳಷ್ಟು ಮಂದಿ ಸಾರ್ವಜನಿಕರು ಮಾಲ್ಗೆ ಭೇಟಿ ಕೊಡ್ತಾರೆ. ಇದೀಗ ಲಾಂಗ್ ವೀಕೆಂಡ್ ಕೂಡ ಇದೆ. ಆದರೆ ವಾರಾಂತ್ಯದಲ್ಲೇ ಬಿಬಿಎಂಪಿ ಮಾಲ್ಗೆ ಬೀಗ ಹಾಕುವ ನಿರ್ಧಾರ ಮಾಡಿ ಬೆಳಗ್ಗೆಯೇ ಸೀಲ್ ಮಾಡಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಮಂತ್ರಿ ಮಾಲ್ಗೆ ಬೀಗ ಹಾಕೋದು ಇದೇನು ಹೊಸದಲ್ಲ. ಕಳೆದ 2-3 ತಿಂಗಳ ಹಿಂದೆ ಕೂಡ ಆಸ್ತಿ ತೆರಿಗೆ ಪಾವತಿ ಮಾಡದ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಮಾಲ್ಗೆ ಬೀಗ ಜಡಿದು ಎಚ್ಚರಿಕೆ ಕೊಟ್ಟಿದ್ರು. ಆದರೂ ಎಚ್ಚೆತ್ತುಕೊಳ್ಳದ ಮಾಲ್ ತನ್ನ ಹಳೆ ಚಾಳಿ ಮುಂದುವರೆಸಿದ್ದು ಬರೋಬ್ಬರಿ 61 ಕೋಟಿ ಬಾಕಿ ಉಳಿಸಿಕೊಂಡಿದೆ. ಈ ಹಿಂದೆ ಕೂಡ ಕೋಟಿ ಕೋಟಿ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಮಂತ್ರಿ ಮಾಲ್ಗೆ ಒಂದು ಅವಕಾಶ ಕೊಟ್ಟಿದ್ದ ಬಿಬಿಎಂಪಿ 20 ಕೋಟಿ ಡಿಸ್ಕೌಂಟ್ ಕೊಟ್ಟು ಬಾಕಿ 41 ಕೋಟಿ ತೆರಿಗೆ ಹಣವನ್ನ ಒಂದೇ ಸೆಟಲ್ಮೆಂಟ್ನಲ್ಲಿ ಪಾವತಿ ಮಾಡುವಂತೆ ಸೂಚಿಸಿತ್ತು. ಆದರೆ ಇದಕ್ಕೆ ತಲೆ ಕೆಡಿಸಿಕೊಳ್ಳದ ಮಂತ್ರಿ ಮಾಲ್ ಸಿಬ್ಬಂದಿ ಹಣವನ್ನ ಪಾವತಿ ಮಾಡಿಲ್ಲ. ಬಿಬಿಎಂಪಿ ನೀಡಿದ್ದ ಡೆಡ್ಲೈನ್ ಇಂದಿಗೆ ಮುಗಿದಿದ್ದು ಬೆಳ್ಳಂಬೆಳಗ್ಗೆ ಮಂತ್ರಿ ಮಾಲ್ಗೆ ಬೀಗ ಜಡಿದು ಸೀಸ್ ಮಾಡಿದ್ದಾರೆ. 8ನೇ ಬಾರಿಗೆ ಮಂತ್ರಿ ಮಾಲ್ನಲ್ಲಿ ಬೀಗ ಜಡಿದಿದ್ದು ಮಾಲ್ಗೆ ಅಂತ ಬಂದವರು ಬೀಗ ಹಾಕಿರುವುದನ್ನು ನೋಡಿ ವಾಪಸ್ ಹೋದ್ರು. ಮಾರುತಿ ಪಬ್ಲಿಕ್ ಟಿವಿ ಬೆಂಗಳೂರು.